2 ಕಾಳುಮೆಣಸು ಸಾಕು, ಅದ್ಭುತವಾಗಿರ್ತಕ್ಕಂಥ ಚಮತ್ಕಾರ ಆಗುತ್ತೆ. ಅದರಿಂದ ಏನು ಚಮತ್ಕಾರ ಆಗುತ್ತೆ, ಎಷ್ಟೆಲ್ಲ ಲಾಭಗಳಾಗ್ತವೆ. ಕಾಳುಮೆಣಸು ಇದು ಕಪ್ಪು ಬಂಗಾರ ಅಂತ. ನಮ್ಮ ದೇಶಕ್ಕೆ ಭಾಳ ಜನ ದಂಡೆತ್ತಿ ಬಂದರು. ಅವಾಗ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತವೆ. ಉಸಿರು ಕಟ್ಟದಂಗೆ ಆಗೋದು, ಅಸ್ತಮಾ, ವೀಸಿಂಗ್ ಸಮಸ್ಯೆ, ತಿಂಗಳಿಗೊಂದು 5ರಿಂದ 6 kg ತೂಕ ಕಡಿಮೆ ಆಗುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ಆತ್ಮೀಯರೇ, ಈ ದಿನದ ಸಂಚಿಕೆಯಲ್ಲಿ 2 ಕಾಳು ಮೆಣಸಿನ ಅದ್ಭುತ ಚಮತ್ಕಾರ. 2 ಕಾಳು ಮೆಣಸು ಸಾಕು, ಅದ್ಭುತವಾಗಿರ್ತಕ್ಕಂಥ ಚಮತ್ಕಾರ ಆಗುತ್ತೆ. ಅದರಿಂದ ಏನು ಚಮತ್ಕಾರ ಆಗುತ್ತೆ, ಎಷ್ಟೆಲ್ಲ ಲಾಭಗಳಾಗ್ತವೆ ಅಂತಕ್ಕಂಥದ್ದನ್ನು ನೋಡೋಣ. ಕಾಳುಮೆಣಸು ಇದು ಕಪ್ಪು ಬಂಗಾರ ಅಂತ. ನಮ್ಮ ದೇಶಕ್ಕೆ ಭಾಳ ಜನ ದಂಡೆತ್ತಿ ಬಂದರು. ಅವಾಗ ಬಂದು ವ್ಯಾಪಾರ ಮಾಡಲಿಕ್ಕೆ ಅಂತ ಬಂದರು. ಅವಾಗ ಕಾಳುಮೆಣಸು ತಗೊಂಡು ಹೋಗ್ತಾ ಇದ್ರು ನಮ್ಮ ದೇಶದಿಂದ. ಅರಬ್ಬರು, ಬ್ರಿಟಿಷರು, ಡಚ್ಚರು, ಮೊಘಲರು, ಪೋರ್ಚುಗೀಸರು ಆ ಕಾಳುಮೆಣಸು ತಗೊಂಡೋಗಿ ಅವ್ರು ಏನು ಕೊಡ್ತಾ ಇದ್ರು ಗೊತ್ತಾ ನಮಗೆ? ಆ ಕಾಳುಮೆಣಸಿನ ತೂಕದಷ್ಟು ಬಂಗಾರ ಕೊಡ್ತಾ ಇದ್ರು. ಇದಕ್ಕೆ ಬ್ಲ್ಯಾಕ್ ಗೋಲ್ಡ್, ಕಾಲಾ ಸೋನಾ ಅಂತ ಕರೀತಾರೆ, ಕಪ್ಪು ಬಂಗಾರ ಅಂತ ಕರೀತಾರೆ. ಅಷ್ಟು ಬಂಗಾರದ ಬೆಲೆ ಬಾಳ್ತಕ್ಕಂಥದ್ದು ಇದು ಕಾಳುಮೆಣಸು. ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಮೆಡಿಸಿನಲ್ ಪ್ರಾಪರ್ಟಿ, ಪೆಪ್ರಿನ್ ಅಂತಕ್ಕಂಥ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಇರ್ತದೆ. ಇದರಲ್ಲಿ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಜಿಂಕ್, ಫೈಬರು ಹಾಗೂ ಹಲವಾರು ಪೋಷಕಾಂಶಗಳು ಈ ಕಾಳುಮೆಣಸಲ್ಲಿ ಇದ್ದಾವೆ. ಈ ಒಂದು ಕಾಳುಮೆಣಸು ಆರೋಗ್ಯದ ಮೇಲೆ ಅದ್ಭುತವಾಗಿರ್ತಕ್ಕಂಥ ಪರಿಣಾಮವನ್ನು ಕೊಡ್ತದೆ. ಏನು ಪರಿಣಾಮ ಕೊಡ್ತದೆ ಅಂದರೆ, ಇದು ದಿ ಬೆಸ್ಟ್ ಫ್ಯಾಟ್ ಬರ್ನರ್. ಯಾರಿಗೆ ಬೊಜ್ಜು, ಕೊಲೆಸ್ಟ್ರಾಲ್ ಇರ್ತದೆ ಅವ್ರು ಬೆಳಗ್ಗೆ 2, ರಾತ್ರಿ 2 ಕಾಳುಮೆಣಸನ್ನು ಚೆನ್ನಾಗಿ ಅಗದು ಸೇವನೆ ಮಾಡೋದ್ರಿಂದ ಬೊಜ್ಜು ಕರಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಅಜೀರ್ಣ, ಮಲಬದ್ಧತೆ ದೂರ ಆಗುತ್ತೆ. ಹಾಗೂ ಇದರ ಸೇವನೆಯಿಂದಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತವೆ. ಉಸಿರು ಕಟ್ಟದಂಗೆ ಆಗೋದು, ಅಸ್ತಮಾ, ವೀಸಿಂಗ್ ಸಮಸ್ಯೆ, ಪದೇ ಪದೇ ಕೆಮ್ಮು, ಕಫದ ಸಮಸ್ಯೆಗಳು 2 ಕಾಳುಮೆಣಸನ್ನು ಸೇವನೆ ಮಾಡಿ ಸ್ವಲ್ಪ ಜೇನನ್ನು ಸೇವಿಸಬೇಕು. ಅದಾದ ನಂತರ ಒಂದು 10 ನಿಮಿಷಕ್ಕೆ ಬೆಚ್ಚನೆಯ ನೀರನ್ನು ಕುಡಿದ್ರೆ ಕಫದ ಅಲರ್ಜಿಗಳು ಗುಣ ಆಗ್ತವೆ. 2 ಕಾಳುಮೆಣಸನ್ನು ತಿಂದು 2 ಕಾಳುಮೆಣಸಿನ ಜೊತೆಗೆ ಬೆಳ್ಳುಳ್ಳಿ, ಹಸಿ ಶುಂಠಿ, ವೀಳ್ಯದೆಲೆ ಇದನ್ನು ಸೇರಿಸಿ ತಿಂದರೆ, ಹಸಿ ಶುಂಠಿ ಒಂದು 5 ಗ್ರಾಮ್ನಷ್ಟು, ಹಾರ್ಟ್ನಲ್ಲಿ ಆಗಿರ್ತಕ್ಕಂಥ ಬ್ಲಾಕೇಜ್ಗಳು ಕಡಿಮೆ ಆಗ್ತವೆ. 2 ಕಾಳುಮೆಣಸಿನ ಜೊತೆಗೆ ಅರಿಶಿಣ, ಒಂದು 5 ಗ್ರಾಮ್ ಅರಿಶಿಣ, ಆಮೇಲೆ ಒಂದು 10 ತುಳಸಿ ಎಲೆ, ಇದನ್ನು ಚೆನ್ನಾಗಿ ಸೇರಿಸಿ ಅಗದು ತಿಂದರೆ ಇದು ನ್ಯಾಚುರಲ್ ಕೀಮೋಥೆರಪಿಯಾಗಿ ಕೆಲಸ ಮಾಡುತ್ತೆ. ಅದ್ಭುತವಾಗಿ ಶರೀರದಲ್ಲಿ ಏನೇ ಗಡ್ಡೆಗಳಿದ್ರೂ ಕರಗುತ್ತವೆ. 2 ಕಾಳುಮೆಣಸಿನ ಸೇವನೆಯಿಂದಾಗಿ ರಕ್ತ ಶುದ್ಧೀಕರಣ ಆಗುತ್ತೆ. 2 ಕಾಳುಮೆಣಸನ್ನ ಅಗದು ಸೇವನೆ ಮಾಡೋದ್ರಿಂದ ಶರೀರದ ಕೋಷ್ಠ ಶುದ್ಧಿ ಆಗುತ್ತೆ. ಟ್ರೈಗ್ಲಿಸರೈಡ್, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. 2 ಕಾಳುಮೆಣಸಿನ ಅದ್ಭುತ ಪ್ರಯೋಗ. ಈ 2 ಕಾಳುಮೆಣಸನ್ನು ನೀವೇನು ಮಾಡಬೇಕು, ನುಣ್ಣಗೆ ಅರೆದು ಅದರಲ್ಲಿ ನೀವೇನು ಮಾಡಬೇಕಂದ್ರೆ ಜೇನುತುಪ್ಪವನ್ನು ಬೆರೆಸಿ, ನುಣ್ಣಗೆ ಅರೆದು ಜೇನುತುಪ್ಪವನ್ನು ಬೆರೆಸಿ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ನೆಕ್ಸೋದ್ರಿಂದ ನಿಮ್ಮ ಮಕ್ಕಳಲ್ಲಿ ಬರ್ತಕ್ಕಂಥ ಪದೇ ಪದೇ ಬರ್ತಕ್ಕಂಥ ಕೆಮ್ಮು, ಕಫದ ಅಲರ್ಜಿಗಳು ದೂರ ಆಗ್ತವೆ. ಅರ್ಧ ಚಮಚ ಜೇನುತುಪ್ಪದಲ್ಲಿ 2 ಕಾಳುಮೆಣಸನ್ನು ಅರೆದು ನೆಕ್ಸ್ಬೇಕು. ಬೆಳಗ್ಗೆ 1/4 ಚಮಚ, ಸಂಜೆ 1/4 ಚಮಚ. ಹೀಗೆ ಮಾಡೋದ್ರಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ, 5 ವರ್ಷದ ಮೇಲಿನ ಮಕ್ಕಳಿಗಿದ್ರೆ 2 ಕಾಳುಮೆಣಸನ್ನು ಒಟ್ಟಿಗೆ ಕೊಡ್ಬೋದು. ಹೀಗೆ ಮಾಡೋದ್ರಿಂದ ಪದೇ ಪದೇ ಕೆಮ್ಮು, ಸೀನು, ಅಲರ್ಜಿಗಳು ಕಡಿಮೆ ಆಗ್ತವೆ. ಅದ್ಭುತವಾಗಿರ್ತಕ್ಕಂಥ ಪರಿಹಾರ. 2 ಕಾಳುಮೆಣಸನ್ನು ತಿಂದು 1 ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಅಥವಾ ಸೋರೆಕಾಯಿ ಜ್ಯೂಸ್ ಕುಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ತಿಂಗಳಿಗೊಂದು 5ರಿಂದ 6 kg ತೂಕ ಕಡಿಮೆ ಆಗುತ್ತೆ. ಇದರ ಪ್ರಯೋಗವನ್ನು ತಾವು ಮಾಡಿ, ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇದನ್ನು ಮಿನಿಮಮ್ 1 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳದೊಳಗೂ ಬಳಸ್ಬೋದು. ಹಾಗೆಯೇ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು, ಗರ್ಭಿಣಿ ಸ್ತ್ರೀಯರು ಹಾಗೂ ಬೇರೆ ಶರೀರದಲ್ಲಿ ಬ್ಲೀಡಿಂಗ್ ಆಗ್ತಾ ಇರ್ತಕ್ಕಂಥವ್ರು, ಹೆಚ್ಚು ಬ್ಲೀಡಿಂಗ್ ಆಗ್ತಕ್ಕಂಥವ್ರು ಇದನ್ನು ಸೇವಿಸಬಾರ್ದು. ವೈದ್ಯರ ಸಲಹೆ ತೆಗೆದುಕೊಂಡು ಬಳಸ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.